ಮೋಸ್ಟ್ ಎಕ್ಸ್ಪೆಕ್ಟೆಡ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದಾಗಿದೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ಇದೇ ಸೆಪ್ಟೆಂಬರ್ 29ಕ್ಕೆ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ಇಷ್ಟ ದಿನ ಹೋಸ್ಟ್ ಯಾರು ಮಾಡ್ತಾರೆ, ಆಂಕರ್ ಚೇಂಜ್ ಆಗ್ತಾರಾ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿತ್ತು. ಆದ್ರೆ ಮೊನ್ನೆ ಬಂದ ಬಿಗ್ ಬಾಸ್ 11ರ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರೇ ಈ ಸೀಸನ್ ಅನ್ನ ಹೋಸ್ಟ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಇದೀಗ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಕೆಲವೊಂದು ಸೆಲೆಬ್ರಿಟೀಸ್ ಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಇರ್ತಾರೆ, ಯಾರೆಲ್ಲ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಪ್ರತಿ ಸೀಸನ್ನಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದ ಸೆಲೆಬ್ರಿಟೀಸ್ಗಳನ್ನು ಕರೆಸ್ತಾರೆ. ಹಾಗೆ ಕೂಡ ಈ ಬಾರಿಯೂ ಡಿಫರೆಂಟ್ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳನ್ನ ಕರೆಸ್ತಾ ಇದ್ದಾರೆ. ಮೊದಲನೇದಾಗಿ ಕನ್ನಡದ ಖ್ಯಾತ ನಟಿ ಪ್ರೇಮಾ ಅವರು. 90ರ ದಶಕದ ಸ್ಟಾರ್ ಹೀರೋಯಿನ್ ಆಗಿರುವ ಇವರು ಇತ್ತೀಚೆಗೆ ಕಿರುತೆರೆಯಲ್ಲಿ ಬಹಳ ಆಕ್ಟಿವ್ ಆಗಿದ್ದರು. ಇತ್ತೀಚೆಗೆ ಮಹಾನಟಿ ಪ್ರೋಗ್ರಾಂನ ಜಡ್ಜ್ ಆಗಿದ್ದು ಈಗ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ. ಫೇಮಸ್ ರಿಯಾಲಿಟಿ ಶೋ ಆಗಿರುವ ಗಿಚ್ಚಿ ಗಿಲಿ ಗಿಲಿ ಸೀಸನ್ 3ರ ವಿನ್ನರ್ ಆಗಿರುವ ಹುಲಿ ಕಾರ್ತಿಕ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅಂತ ಎಲ್ಲೆಡೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಐಶ್ವರ್ಯ ರಂಗರಾಜನ್ ಮಗಳು ಜಾನಕಿ ಸೀರಿಯಲ್ನಲ್ಲಿ ನಟಿಸಿರುವ ಐಶ್ವರ್ಯ ರಂಗರಾಜನ್ ಇವರು ಖ್ಯಾತ ಗಾಯಕಿಯೂ ಹೌದು. ಕನ್ನಡದ ಹಿಟ್ ಸಿನಿಮಾಗಳಲ್ಲಿ ಹಾಡಿರುವ ಇವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಇದೆ. ಇಲ್ಲೂ ಕೂಡ ತಮ್ಮ ಹಾಡಿನ ಮೂಲಕ ಜನರ ಮನಸ್ಸನ್ನ ಗೆಲ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಒಂದು ಸ್ಟಾರ್ ಟ್ವಿನ್ಸ್ ಜೋಡಿನ ಕರೆಸ್ತಾ ಇದ್ದಾರೆ. ಅವರೇ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಖ್ಯಾತಿಯ ಅದ್ವಿತಿ ಶೆಟ್ಟಿ, ಅಶ್ವಿತಿ ಶೆಟ್ಟಿ. ನಟಿಯರಾಗಿರುವ ಇವರು ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರು ಈ ಬಾರಿಯ ಬಿಗ್ ಬಾಸ್ಗೆ ಬರಲಿದ್ದಾರೆ ಎನ್ನಲಾಗಿದೆ. ಅಮೂಲ್ಯ ಭಾರದ್ವಾಜ್ ದಾಸಪುರಂದರ ಹಾಗೂ ಬೃಂದಾವನ ಸೀರಿಯಲ್ಗಳಲ್ಲಿ ಅಭಿನಯಿಸಿರುವ ಅಮೂಲ್ಯ ಭಾರದ್ವಾಜ್ ಇತ್ತೀಚೆಗಷ್ಟೇ ಬೃಂದಾವನ ಧಾರಾವಾಹಿ ಹೆಂಡಾಯಿತು. ಇದೀಗ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ನಮ್ಮನೆ ಯುವರಾಣಿ ಸೀರಿಯಲ್ ಖ್ಯಾತಿಯ ದೀಪಕ್ ಗೌಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಅಂತ ಹೇಳಲಾಗ್ತಿದೆ. ಯೂಟ್ಯೂಬ್ನಲ್ಲಿ ಶಾರ್ಟ್ ಮೂವಿಗಳ ಸ್ಟಾರ್ ಹೀರೋ ಆಗಿರುವ ಗೌರವ್ ಶೆಟ್ಟಿ ಈ ಬಾರಿಯ ಬಿಗ್ ಬಾಸ್ಗೆ ಬರುವುದು ಬಹಳ ಕನ್ಫರ್ಮ್ ಆಗಿದೆ ಎನ್ನಲಾಗಿದೆ. ಪತ್ರಕರ್ತರ ವಲಯದಿಂದ ನ್ಯೂಸ್ ಆಂಕರ್ ಆಗಿರುವ ಹರೀಶ್ ನಾಗರಾಜ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಫೇಮಸ್ ಆಗಿರುವ ಭವ್ಯ ಗೌಡ ಅವರು ಇದೀಗ ಗೀತಾ ಸೀರಿಯಲ್ ಎಂಡ್ ಆಗಿದ್ದು ಈ ಹಿಂದೆ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಭವ್ಯ ಗೌಡ ಅವರು ಭಾಗವಹಿಸಿದ್ರು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಲೇಖಿ ಗೋಸ್ವಾಮಿ ಬೈಕ್ ರೈಡರ್ ಆಗಿರುವ ಇವರು ಲೇಖಿ ರೈಡರ್ ಎಂಬ ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ. ಈ ಚಾನಲ್ ಬಹಳ ಫೇಮಸ್ ಆಗಿದ್ದು ಇವರು ಈ ಬಾರಿಯ ಬಿಗ್ ಬಾಸ್ 11ಕ್ಕೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಕ್ಷಯ್ ನಾಯಕ್ ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ನಾಯಕನಾಗಿ ಅಭಿನಯಿಸಿದ್ದ ಅಕ್ಷಯ್ ನಾಯಕ್ ಅವರು ಇದೀಗ ಬಿಗ್ ಬಾಸ್ 11ಕ್ಕೆ ಬರ್ತಾರೆ ಅಂತ ಎಲ್ಲೆಡೆ ಇವರ ಹೆಸರು ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ ಈ ಬಾರಿ ಬಿಗ್ ಬಾಸ್ಗೆ ಯಾರೆಲ್ಲ ಬರುವ ಸಾಧ್ಯತೆ ಇದೆ ಅಂತ. ಹಾಗೆ ಈಗ ಬರೋರಲ್ಲಿ ನಿಮ್ಮ ಫೇವ್ರೇಟ್ ಯಾರು, ಅಥವಾ ಇವರನ್ನ ಬಿಟ್ಟು ಬೇರೆ ಯಾರಾದ್ರೂ ಸೆಲೆಬ್ರಿಟೀಸ್ ಬರ್ಬೇಕಾ, ಬರೋರಾದ್ರೆ ಯಾರು ಬರ್ಬೇಕು ಅಂತ ಅವ್ರ ಹೆಸರನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.